ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಾವು ಒಂದು ಹೊಸ ವಿಡಿಯೋ, ಹೊಸ ಅಧ್ಯಾಯದೊಂದಿಗೆ ಬಂದಿದ್ದೇವೆ. ಇದು ನಿಮ್ಮ 6ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 7. ಅಧ್ಯಾಯದ ಹೆಸರು ನೀರ್ಜಾ ಭನೋಟ್, ಬ್ರೇವ್ ಲೈಫ್, ಬ್ರೇವ್ ಇನ್ ಡೆತ್. ಬ್ರೇವ್ ಇನ್ ಲೈಫ್, ಬ್ರೇವ್ ಇನ್ ಡೆತ್. ಅವರ ಹೆಸರು ನೀರ್ಜಾ ಭಾನುವತ್. ನೀರ್ಜಾ ಅನ್ನೋ ಹೆಸರನ್ನ ಕೇಳಿರ್ಬೋದು ನೀವು. ಒಂದು ಮೂವಿನೂ ಬಂದಿತ್ತು. ಒಂದು ಮೋಸ್ಟ್ಲಿ ಒಂದು 2-3 ವರ್ಷದ ಹಿಂದೆ ಒಂದು ನೀರ್ಜಾ ಅಂತ ಮೂವಿ ಬಂದಿತ್ತು. ಅದು ಇವರ ಜೀವನ ಆಧಾರಿತ ಚಲನಚಿತ್ರ ಆಗಿತ್ತು. ಆ ಮೂವಿ ನೋಡಿಲ್ಲ ಅಂದ್ರೆ ಟೆನ್ಷನ್ ತಗೋಬೇಡಿ. ಇವಾಗ ನಾವು ಆ ಮೂವಿನಲ್ಲಿ ಏನಿದೆಯೋ, ಆ ಚಲನಚಿತ್ರದಲ್ಲಿ ಏನಿದೆಯೋ ಅದನ್ನೇ ನಾವು ಈ ಪಾಠದಲ್ಲಿ ಕಲಿಯೋಕೆ ಹೋಗ್ತಾ ಇದ್ದೀವಿ. ಸರಿನಾ? ಇವಾಗ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಿಪರೇಟರಿ ಆಕ್ಟಿವಿಟಿ, ಒಂದು ಚಟುವಟಿಕೆ. ಲುಕ್ ಆಟ್ ದಿ ಪಿಕ್ಚರ್ ಗಿವನ್, ಕ್ಯಾನ್ ಯು ಡಿಸ್ಕ್ರೈಬ್ ದಿ ವುಮನ್? ಕೆಳಗೆ ಕೊಟ್ಟಿರುವ ಈ ಫೋಟೋವನ್ನು ನೋಡಿ, ಚಿತ್ರವನ್ನು ನೋಡಿ, ಅದರಲ್ಲಿರುವ ಈ ವಿಶೇಷ ಹೆಣ್ಣುಮಗಳನ್ನು ನೀವು ವರ್ಣನೆ ಮಾಡೋದಕ್ಕೆ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಹೂ ಇಸ್ ಶಿ? ಯಾರಿರ್ಬೋದು ಅದು? ವೇರ್ ಇಸ್ ಶಿ ಫ್ರಾಮ್? ಅವರು ಎಲ್ಲಿಂದ, ಯಾವ ಊರಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು? ಹೌ ಡಸ್ ಶಿ ಲುಕ್? ಅವರು ನೋಡೋಕೆ ಹೇಗೆ ಕಾಣ್ತಾರೆ? ವಾಟ್ ಈಸ್ ದರ್ ಪ್ರೊಫೆಷನ್? ಅವರ ವೃತ್ತಿ ಯಾವುದಾಗಿತ್ತು ಅನ್ನೋದನ್ನ ನೀವು ಊಹೆ ಮಾಡೋಕ್ಕೆ ಸಾಧ್ಯನಾ? ಏನ್ ಹೇಳ್ತಾರೆ ಮೊದಲನೇ ಪ್ರಶ್ನೆಯಲ್ಲಿ? ಲುಕ್ ಅಟ್ ದಿ ಪಿಕ್ಚರ್ ಗಿವನ್, ಕ್ಯಾನ್ ಯು ಡಿಸ್ಕ್ರೈಬ್ ದಿ ವುಮೆನ್? ಹೂ ಇಸ್ ಶಿ? ವೇರ್ ಇಸ್ ಶಿ ಫ್ರಾಮ್? ಹೌ ಡಸ್ ಶಿ ಲುಕ್? ವಾಟ್ ಈಸ್ ಹರ್ ಪ್ರೊಫೆಷನ್ ಅಂತ ನೀವು ಊಹೆ ಮಾಡೋದಕ್ಕೆ ಸಾಧ್ಯ ಆದರೆ ಮಾಡಿ. ಬೈ ದ ವೇ, ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರೋ ಮಹಿಳೆ ನೀರ್ಜಾ, ನೀರ್ಜಾ ಭಾನೋತ್ ಅವ್ರದ್ದು. ಇವರೊಬ್ಬ ಏರ್ ಹೋಸ್ಟೆಸ್ ಆಗಿದ್ದರು. ಗಗನಸಖಿ ಅಂತ ಹೇಳ್ತಾರೆ. ಏರೋಪ್ಲೇನ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಪ್ಯಾಸೆಂಜರ್ಸ್ಗೆ ಅಸಿಸ್ಟ್ ಮಾಡೋದಕ್ಕೆ, ಕಷ್ಟಗಳ ಸಮಯದಲ್ಲಿ ಸಹಾಯ ಮಾಡೋದಕ್ಕೆ ಅಂತ ಇವರು ಫ್ಲೈಟ್ ಅಟೆಂಡೆಂಟ್ಸ್ ಅಂತ ಇರ್ತಾರೆ. ಗಗನಸಖಿಗಳು, ಏರ್ ಹಾಸ್ಟೆಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಮಿಕ್ಕಿರೋ ಪ್ರಶ್ನೆಗಳಿಗೆ ಉತ್ತರ ಮುಂದೆ ಹೋಗ್ತಾ ಹೋಗ್ತಾ ನಾವು ಕಂಡುಹಿಡಿಯೋಣ. ಇವಾಗ ಎರಡನೇ ಆಕ್ಟಿವಿಟಿ ಏನಂದ್ರೆ, ಲೆಟ್ಸ್ ಲಿಸನ್. ಲಿಸನ್ ಟು ಅ ನ್ಯೂಸ್ ರಿಪೋರ್ಟ್ ಬೀಯಿಂಗ್ ರೆಡ್ ಔಟ್ ಬೈ ಯುವರ್ ಟೀಚರ್. ಲಿಸನ್ ಅಗೇನ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ನಿಮ್ಮ ಟೀಚರ್ ಹೇಳ್ತಾ ಇರೋ ಒಂದು ನ್ಯೂಸ್ ರಿಪೋರ್ಟ್, ಒಂದು ಸುದ್ದಿ ವಿವರವನ್ನು ಕೇಳಿದ ನಂತರ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಕೆಲಸ ನಂದು ಶುರು ಆಗುತ್ತೆ. ಏನಂದರೆ, ನಾನು ಒಂದು ಪುಟ್ಟದಾದ ನ್ಯೂಸ್ ರಿಪೋರ್ಟನ್ನು ರೆಡಿ ಮಾಡಿದ್ದೇನೆ ನಿಮಗೆ. ಅದನ್ನು ನೀವು ಕೇಳಿ, ಅದರಿಂದ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡಿ. ಬೇಕಂದರೆ ಮೊದಲೇ ವಿಡಿಯೋನ ಇವಾಗಲೇ ಪಾಸ್ ಮಾಡಿ ಪ್ರಶ್ನೆಗಳನ್ನು ಒಂದು ಸರ್ತಿ ಓದ್ಕೊಂಡ್ಬಿಡಿ. ನಾನು ನ್ಯೂಸ್ ರಿಪೋರ್ಟ್ ಓದಬೇಕಾದ್ರೆ ನಿಮಗೆ ಅದರಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಬೇಕಂದರೆ ನೀವು ಬರ್ಕೊಳ್ಳೋಕ್ಕೆ, ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸರಿನಾ? ಇವಾಗ ನಾನು ನ್ಯೂಸ್ ರಿಪೋರ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. Neerja Bhanot was born in Chandigarh, India, and brought up in Bombay, present-day Mumbai, in a Punjabi Hindu family. She was the daughter of Harish Bhanot, a Bombay-based journalist, and Rama Bhanot. She had two brothers, Akhil and Anish. Bhanot was a senior flight pursuer on Pan Am Flight 73, flying from Bombay to United States, which was hijacked by four armed men on 5th September 1986 at Karachi Airport in Pakistan. The aircraft was carrying 380 passengers and 13 crew members. The terrorists wanted to fly the aircraft to Cyprus with a goal to
freeing Palestinian prisoners in Cyprus. Banoth was able to alert the cockpit crew as soon as the hijackers boarded the plane. And as the plane was on the apron, the three-member cockpit crew of pilot, co-pilot, and the flight engineer fled from the aircraft through the overhead hatch in the cockpit. As the most senior cabin crew, Banoth took charge of the situation inside the flight. After 17 hours, the hijackers opened fire and set off explosives. Banout opened one of the aeroplane doors and helped passengers get out of the flight. The terrorists saw Nirja relentlessly trying to help three unaccompanied children, among others, out. And that is when they caught her by ponytail and shot her point blank. Out of total 44 American passengers, two were killed during the hijacking. A child on board, then aged 7, is now a captain for a major airline and has started that Banout was being his inspiration. She was recognized internationally, also awarded with the Bravery Award, Ashoka Chakra, and went on to become the youngest person to receive this award. Also, Pakistani government awarded her with Tamga-e-Pakistan, an award given for showing great human kindness. The total awards received by Nirja Bhanot are Ashoka Chakra, Tamga-e-Pakistan, Flight Safety Foundation Heroism Award, Justice for Crimes Award, Special Courage Award of United States of America, Civil Aviation Ministry Award in 2011 in India, Bharat Gaurav Award presented at the Parliament of ಯುನೈಟೆಡ್ ಕಿಂಗ್ಡಮ್. ಸರಿನಾ? ಇದು ನನ್ನ ನ್ಯೂಸ್ ರಿಪೋರ್ಟ್ ಆಗಿತ್ತು. ಇದರಲ್ಲಿ ನಿಮಗೆ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕುವ. ಹೂ ಈಸ್ ದಿ ಏರ್ ಹೋಸ್ಟೆಸ್ ಮೆನ್ಷನ್ಡ್ ಇನ್ ದಿ ರಿಪೋರ್ಟ್? Mirza Bhanot. Who honored her? Government of India, Government of Pakistan, the Federal Government of United States of America, as well as the Government of United Kingdom honored her. Why was she honored? She managed to save several lives from the hijacked Pan Am 73 flight. Who hijacked the plane? The terrorists who wanted to free the Palestinian prisoners hijacked the plane at Karachi airport in ಪಾಕಿಸ್ತಾನ್. ಇವಾಗ ನಾವು ಪಾಠ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ರಿವಿಷನ್ ಇದೆ ನಿಮಗೆ. ನೀವು 5ನೇ ತರಗತಿಯಲ್ಲಿ ಬ್ರೇವರಿ ಅವಾರ್ಡ್ಸ್ ಅನ್ನೋ ಒಂದು ಅಧ್ಯಾಯವನ್ನ ಓದಿದ್ರಿ. ನಿಮಗೆ ಅದು ನೆನಪಿದೆಯಾ? You have read a lesson in class 5 about bravery awards. Do you remember the lesson? Can you narrate one incident of bravery from the lesson? ಆ ಪಾಠದಲ್ಲಿ ಬಂದಿರೋ ಒಂದು ಸಾಹಸಮಯವಾದ ಒಂದು ಸನ್ನಿವೇಶನ ನೀವು ಹೇಳಿ ಅಂತ ಹೇಳ್ತಾ ಇದ್ದಾರೆ. ನೆನಪು ಮಾಡ್ಕೊಳ್ಳಿ, ಸದ್ಯಕ್ಕೆ ಸಾಕು. ಹೇಳೋದನ್ನ ಪಾಠ ಮುಗಿದ್ಮೇಲೆ ಮಾಡಿರಂತೆ. ಇವಾಗ ಪಾಠ ಶುರು ಮಾಡೋಣ. Nirja Bhanot was born on September 7th, 1963, died on 5th September 1986, was a flight attendant for Pan Am Airlines based in Mumbai, India.
She died while saving passengers from terrorists on September 5th, 1986. She went on to become the youngest recipient of India's highest civilian award for bravery, the Ashoka Chakra. ನೀರ್ಜಾ ಬಾನೋಟ್ born on ಹುಟ್ಟಿದ್ದು ಸೆಪ್ಟೆಂಬರ್ 7 1963, died on September 5th, 1986, was a flight attendant. ಫ್ಲೈಟ್ ಅಟೆಂಡೆಂಟ್ ಅಂದ್ರೆ ಗಗನಸಖಿ, ಏರ್ ಹೋಸ್ಟೆಸ್ ಅಂತ ಹೇಳ್ತಾರೆ. ಗಗನ ಸಖಿ ಫಾರ್ ಪ್ಯಾನ್ ಆಮ್ ಏರ್ಲೈನ್ಸ್. ಹೇಗೆ ಇಂಡಿಯನ್ ಏರ್ಲೈನ್ಸ್ ಇದೆಯೋ ಅದೇ ಥರ ಪ್ಯಾನ್ ಆಮ್ ಏರ್ಲೈನ್ಸ್ ಅನ್ನೋದು ಒಂದು ಕಂಪನಿಯ ಹೆಸರು. ಬೇಸ್ಡ್ ಇನ್ ಮುಂಬೈ. ಶಿ ಡೈಡ್ ವೈಲ್ ಸೇವಿಂಗ್ ಪ್ಯಾಸೆಂಜರ್ಸ್. ಪ್ಯಾಸೆಂಜರ್ಸ್ ಅಂದರೆ ಯಾರು? ಪ್ರಯಾಣಿಕರು. ಈ ಪ್ಯಾನ್ ಆಮ್ ಫ್ಲೈಟ್ನ ಪ್ರಯಾಣಿಕರು. ಪ್ಯಾಸೆಂಜರ್ ಅಂದರೆ ಪ್ರಯಾಣಿಕರು. ಫ್ರಾಮ್ ಟೆರರಿಸ್ಟ್ಸ್. ಟೆರರಿಸ್ಟ್ಸ್ ಅಂದರೆ ಭಯೋತ್ಪಾದಕರು. ಒಂದು ನಿಮಿಷ, ಪೆನ್ ಏಕೋ ಸರಿಯಾಗಿ ಬರೀತಾ ಇಲ್ಲ. ಭಯೋತ್ಪಾದಕರು. ಟೆರರಿಸ್ಟ್ಸ್ ಅಂದರೆ ಭಯೋತ್ಪಾದಕರು. ಶಿ ವೆಂಟ್ ಆನ್ ಟು ಬಿಕಮ್ ದಿ ಯಂಗೆಸ್ಟ್ ಅಂದರೆ ಕಿರಿಯ, ಅತಿ ಕಿರಿಯ, ಯಂಗೆಸ್ಟ್. ಅತಿ ಕಿರಿಯ ವಯಸ್ಸಿನಲ್ಲಿ ಅಶೋಕ ಚಕ್ರ ಬ್ರೇವರಿ ಅವಾರ್ಡನ್ನು ತಗೋತಾರೆ. ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಫಾರ್ ಬ್ರೇವರಿ ಅಂದರೆ ಭಾರತದಲ್ಲಿ ಶೌರ್ಯಕ್ಕೆ ಮೆಚ್ಚುಗೆ ಅಂತ ಕೊಡುವ ಒಂದು ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂದರೆ ಅಶೋಕ ಚಕ್ರ. ಅದನ್ನು ಪಡೆದ ಅತಿ ಕಿರಿಯ ವ್ಯಕ್ತಿ ನೀರಜ್ ಅವರು ಆಗ್ತಾರೆ. ಸರಿನಾ? ಮುಂದೆ ಓದೋಣ. ನಾವು ರೀಡ್ ದಿ ಲೆಸನ್ ಆ್ಯಂಡ್ ಫೈಂಡ್ ಆನ್ಸರ್ಸ್ ಫಾರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇವಾಗ ಪಾಠ ಓದಿ ನೀರ್ಜಾ ಹೂ ವೇರ್ ದಿ ಪೇರೆಂಟ್ಸ್, ಹೂ ವೇರ್ ನೀರ್ಜಾಸ್ ಪೇರೆಂಟ್ಸ್, ನೀರ್ಜಾ ಅವರ ತಂದೆ ತಾಯಿಗಳು ಯಾರಾಗಿದ್ದರು ಅಂತ ನೀವು ಉತ್ತರ ಕಂಡುಹಿಡಿಯಿರಿ. ವೆನ್ ಡಿಡ್ ಶಿ ಜಾಯಿನ್ ಪ್ಯಾನ್ ಆಮ್ ಏರ್ಲೈನ್ಸ್, ಪ್ಯಾನ್ ಆಮ್ ಏರ್ಲೈನ್ಸ್ನ ನೀರ್ಜಾ ಅವರು ಯಾವಾಗ ಸೇರಿಕೊಂಡ್ರು. ಹೂ ಎಸ್ಕೇಪ್ಡ್ ಫ್ರಮ್ ದಿ ಏರ್ಕ್ರಾಫ್ಟ್ ಆ್ಯಂಡ್ ವೈ, ಹೈಜಾಕ್ ಆಗಿರುವ ಏರೋಪ್ಲೇನಿಂದ, ಏರ್ಕ್ರಾಫ್ಟಿಂದ ಯಾರು ತಪ್ಪಿಸಿಕೊಂಡ್ರು ಮತ್ತು ಏಕೆ. ಹೌ ಡಿಡ್ ನೀರ್ಜಾ ಡೈ, ನೀರ್ಜಾ ಹೇಗೆ ಸಾವನ್ನಪ್ಪಿದ್ರು ಅನ್ನೋದನ್ನ ನೀವು ಇವಾಗ ಪಾಠದಲ್ಲಿ ಮುಂದೆ ಕಲಿಯೋಕೆ ಹೋಗ್ತಾ ಇದ್ದೀರಾ. ಪ್ರಶ್ನೆಗಳ ಉತ್ತರ ಸಿಗುತ್ತೆ, ಗಮನ ಕೊಟ್ಟು ಕೇಳಿಸ್ಕೊತಾ ಇರಿ. ಅಟೆಂಡೆಂಟ್ ಅಂದರೆ ಅ ಪರ್ಸನ್ ಎಂಪ್ಲಾಯ್ಡ್ ಟು ಪ್ರೊವೈಡ್ ಸರ್ವಿಸ್ ಟು ದಿ ಪಬ್ಲಿಕ್. ಆನ್ ಬೋರ್ಡ್ ಅಂದರೆ ಏರೋಪ್ಲೇನ್ನಲ್ಲಿ ಇರುವ. ಹೈಜಾಕ್ ಅಂದರೆ ವಿಮಾನವನ್ನು ಅಪಹರಣ ಮಾಡೋದನ್ನ ಹೈಜಾಕ್ ಅಂತ ಹೇಳ್ತಾರೆ. ರಿಸಿಪಿಯೆಂಟ್ ಅಂದರೆ ಪಡೆದುಕೊಂಡವರು. ಸಿವಿಲಿಯನ್ ಅಂದರೆ ಅ ಪರ್ಸನ್ ಹೂ ಇಸ್ ನಾಟ್ ಇನ್ ದಿ ಆರ್ಮ್ಡ್ ಸರ್ವಿಸಸ್. ಸಿವಿಲಿಯನ್ ಅಂದರೆ ದೇಶದ ರಕ್ಷಣಾ ಪಡೆಗಳಲ್ಲಿ ಇಲ್ಲದೇ ಇರುವ ವ್ಯಕ್ತಿ. ಅಲುಮ್ನಾ ಅಂದರೆ ಅ ಫಾರ್ಮರ್ ವುಮನ್ ಸ್ಟೂಡೆಂಟ್. ಅಲುಮ್ನಿ ಅಂದರೆ ಫಾರ್ಮರ್ ಸ್ಟೂಡೆಂಟ್. ಇವಾಗ ಪಾಠ ಓದೋಣ. ನೀರ್ಜಾ ಭಾನೋತ್ ವಾಸ್ born on 7th September 1963 in Chandigarh, India. She was the daughter of Rama Bhanot and Harish Bhanot, a Mumbai-based journalist. ಅಂದರೆ ಇಲ್ಲಿ ನೀರ್ಜಾ ಅವರ ತಾಯಿ ರಮಾ ಭಾನೋತ್, ನೀರ್ಜಾ ಅವರ ತಂದೆ ಹರೀಶ್ ಭಾನೋತ್. ಇವರೊಬ್ಬ ಮುಂಬೈಯಲ್ಲಿ ವಾಸವಾಗಿರುವ ಜರ್ನಲಿಸ್ಟ್ ಅಂದರೆ ಪತ್ರಕರ್ತರು.
ಜರ್ನಲಿಸ್ಟ್ ಅಂದ್ರೆ ಪತ್ರಕರ್ತ ಆಗಿದ್ರು. ನೀರ್ಜಾ ಅವರ ತಂದೆ ಪತ್ರಕರ್ತರಾಗಿದ್ರು. ಹರೀಶ್ ಅವರ ಹೆಸರಾಗಿತ್ತು. ಶಿ ವಾಸ್ ಅನ್ ಅಲುಮ್ನ ಆಫ್ ಸೆಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಸ್ಕೂಲ್, ಚಂಡೀಗಢ, ಬಾಂಬೆ ಸ್ಕಾಟಿಷ್ ಸ್ಕೂಲ್ ಅಂಡ್ ಸೇಂಟ್ ಜೇವಿಯರ್ಸ್ ಕಾಲೇಜ್, ಮುಂಬೈ. ನೀರ್ಜಾ ಅವರು ಹೋಗಿರುವ ಸ್ಕೂಲ್ಗಳ ಹೆಸರೇನಿದೆ? ಸೇಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಸ್ಕೂಲ್, ಚಂಡೀಗಢದಲ್ಲಿರುವ ಸ್ಕೂಲ್. ಆಮೇಲೆ ಬಾಂಬೆ ಸ್ಕಾಟಿಷ್ ಸ್ಕೂಲ್. ಸ್ಕೂಲ್, ಇನ್ನೊಂದು ಕಾಲೇಜ್ ಹೋಗಿದ್ದು ಎಲ್ಲಿ ಅಂದ್ರೆ ನೀರ್ಜಾ ಅವರು ಸೇಂಟ್ ಝೇವಿಯರ್ಸ್ ಕಾಲೇಜ್ ಆಫ್ ಮುಂಬೈ. ನೀರ್ಜಾ ಬನೋತ್ ಜಾಯಿಂಟ್ ಪ್ಯಾನ್ ಆಮ್ ಏರ್ಲೈನ್ಸ್ ಇನ್ 1986. ಅವರು 1986ರಲ್ಲಿ ಪ್ಯಾನ್ ಆಮ್ ಏರ್ಲೈನ್ಸ್ನ ಸೇರಿಕೊಂಡ್ರು. ಶಿ ವಾಸ್ ಅ ಸೀನಿಯರ್ ಫ್ಲೈಟ್ ಪರ್ಸನ್ on the ill-fated Pan Am Flight 73. She was a senior flight purser on the ill-fated ಅಂದ್ರೆ ದುರದೃಷ್ಟ ದುರದೃಷ್ಟಕ್ಕೆ ಒಳಗಾದ. ill-fated ಅಂದ್ರೆ ಅವತ್ತು ಅವರ ಅದೃಷ್ಟ ಚೆನ್ನಾಗಿ ಇರಲಿಲ್ಲ. ಸರಿನಾ? ಶಿ ವಾಸ್ ಅ ಸೀನಿಯರ್ ಫ್ಲೈಟ್ ಪರ್ಸರ್ on the ill-fated Pan Am Flight 73. This flight was hijacked. Ill-fated ಅಂದ್ರೆ ಕೆಟ್ಟ ಭವಿಷ್ಯ ಹೊಂದಿರುವ. This flight was hijacked by 4 heavily armed terrorists. ಹೆವಿಲಿ ಆರ್ಮ್ಡ್ ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ. ಶಸ್ತ್ರಾಸ್ತ್ರ ಹೊಂದಿದ. ಶಸ್ತ್ರಾಸ್ತ್ರ ನಾನು ಸರಿಯಾಗಿ ಬರ್ದೇನೋ ಇಲ್ಲೋ ಅಂತ ಗೊತ್ತಿಲ್ಲ ನನಗೆ. ಕನ್ನಡ ಬರೆಯೋದು ಮರೆತು ಹೋಗಿದೆ. ಪ್ರಾಕ್ಟೀಸ್ ಮಾಡಬೇಕು. ನಾನು ನಿಮ್ಮ ಜೊತೆ ಇಂಗ್ಲೀಷ್ ಜೊತೆ ನಾನು ಕನ್ನಡ ಕಲಿಯೋಕೆ ಸ್ಟಾರ್ಟ್ ಮಾಡ್ತೇನೆ, ಸರಿನಾ? ಹೆವಿಲಿ ಆರ್ಮ್ಡ್ ಅಂದರೆ ಶಸ್ತ್ರಾಸ್ತ್ರ ಹೊಂದಿರುವ. ಟೆರರಿಸ್ಟ್ಸ್ ಅಂದರೆ ಭಯೋತ್ಪಾದಕರು. ಆಫ್ಟರ್ ಇಟ್ ಲ್ಯಾಂಡೆಡ್ ಇನ್ ಕರಾಚಿ ಅಟ್ 5 AM ಫ್ರಮ್ ಮುಂಬೈ. ಈ ಫ್ಲೈಟ್, ಈ ಏರೋಪ್ಲೇನ್ ಕರಾಚಿ ಏರ್ಪೋರ್ಟ್ನಲ್ಲಿ ಬೆಳಗ್ಗೆ 5 ಗಂಟೆಗೆ ತಲುಪಿತು. ಲ್ಯಾಂಡೆಡ್ ಅಂದರೆ ಇಳಿಯಿತು ಅಂತ ಅರ್ಥ. ಭೂಸ್ಪರ್ಶ ಮಾಡಿತು. ಲ್ಯಾಂಡೆಡ್ ಅಂದರೆ ಭೂಸ್ಪರ್ಶ ಮಾಡು. ಭೂಸ್ಪರ್ಶ ಮಾಡಿತು. ಇನ್ ಕರಾಚಿ at 5 AM ಫ್ರಾಮ್ ಮುಂಬೈ. PA-73 ಅಂದರೆ ಪ್ಯಾನ್ ಆಮ್ 73. ಪ್ಯಾನ್ ಆಮ್ 73 ವಾಸ್ en route ಟು ಫ್ರಾಂಕ್ಫರ್ಟ್ ಆ್ಯಂಡ್ ಆನ್ವರ್ಡ್ ಟು ನ್ಯೂಯಾರ್ಕ್ ಸಿಟಿ. ಎಲ್ಲಿಗೆ ಹೋಗ್ತಾ ಇತ್ತಿದ್ದು? ಮುಂಬೈಯಿಂದ ಫ್ರಾಂಕ್ಫರ್ಟ್ ಹೋಗಿ ಅಲ್ಲಿಂದ ನ್ಯೂಯಾರ್ಕ್ ಸಿಟಿಗೆ ಹೋಗ್ತಾ ಇತ್ತು. ನೀರ್ಜಾ ಅಲರ್ಟೆಡ್ ದಿ ಕಾಕ್ಪಿಟ್ ಕ್ರೂ ಅಬೌಟ್ ದಿ ಹೈಜಾಕ್. ನೀರ್ಜಾ ಅಲರ್ಟೆಡ್ ಅಂದರೆ ಸೂಚನೆಗಳನ್ನು ಕೊಟ್ಟರು. ಯಾರಿಗೆ? ಕಾಕ್ಪಿಟ್ ಅಂದರೆ ವಿಮಾನದ ಮುಂಭಾಗ. ವಿಮಾನವನ್ನ ನಡೆಸೋ ಒಂದು ಜಾಗ ಇರುತ್ತಲ್ಲ, ಮುಂದೆ ಕಂಟ್ರೋಲ್ಸ್ ಇರೋ ಜಾಗ ಇರುತ್ತಲ್ಲ, ಅದಕ್ಕೆ ಕಾಕ್ಪಿಟ್ ಅಂತ ಹೇಳ್ತಾರೆ. ವಿಮಾನದ ಮುಂಭಾಗ. ಕಾಕ್ಪಿಟ್ ಕ್ರೂ. ಕ್ರೂ ಅಂದ್ರೆ ತಂಡ. ಅಬೌಟ್ ದಿ ಹೈಜಾಕ್. ಯಾವಾಗ ಈ ಭಯೋತ್ಪಾದಕರು ಈ ಏರೋಪ್ಲೇನ್ ಅನ್ನ PA-73 ಪ್ಯಾನ್ 73 ಏರೋಪ್ಲೇನ್ ಅನ್ನ ಹೈಜಾಕ್ ಮಾಡ್ತಾರೋ ಅವಾಗ ನೀರ್ಜಾ ಬುದ್ಧಿವಂತಿಕೆಯಿಂದ ಕಾಕ್ಪಿಟ್ ಕ್ರೂ ಅಂದ್ರೆ ಆ ವಿಮಾನದ ಪೈಲಟ್, ಕೋ ಪೈಲಟ್ ಮತ್ತು ಇಂಜಿನಿಯರ್ಗಳು ಇವ್ರನ್ನ ಸೂಚನೆ ಕೊಡ್ತಾರೆ ವಿಮಾನ ಹೈಜಾಕ್ ಆಗಿದೆ ಅಂತ. ಆಸ್ ದಿ ಪ್ಲೇನ್ ವಾಸ್ ಆನ್ ದಿ ಟಾರ್ಮ್ಯಾಕ್
ಟಾರ್ಮ್ಯಾಕ್ ಅಂದರೆ ಏನು? As the plane was in the tarmac, the three-member cockpit crew of pilot, co-pilot, and the flight engineer were able to flee ಅಂದರೆ ತಪ್ಪಿಸಿಕೊಂಡು ಓಡು. ಟಾರ್ಮ್ಯಾಕ್ ಅಂದರೆ ಟಾರ್ ಅಂದರೆ ಏನು ಗೊತ್ತಾ? ಡಾಂಬರು. ಟಾರ್ಮ್ಯಾಕ್ ಅಂದರೆ ಏರ್ಪೋರ್ಟ್ನಲ್ಲಿರೋ ಒಂದು ಡಾಂಬರ್ ರಸ್ತೆ, ನೆಲ. ಡಾಂಬರ್ ರಸ್ತೆ ಅಥವಾ ಟಾರ್ ರಸ್ತೆ. ಟಾರ್ ರಸ್ತೆ ಎಲ್ಲಿ? ಯಾವ ಟಾರ್ ರಸ್ತೆ? ಟಾರ್ಮ್ಯಾಕ್ ಅಂದರೆ ವಿಮಾನಗಳು ನಿಂತ್ಕೊಳ್ಳುವಂಥ ಒಂದು ಡಾಂಬರಿನ ರಸ್ತೆ ಅಥವಾ ಟಾರಿನ ರಸ್ತೆ. ಅವಾಗ ಏನು ಮಾಡ್ತಾರೆ, ಕಾಕ್ಪಿಟ್ನಲ್ಲಿರುವ ಪೈಲಟ್, ಕೋ ಪೈಲಟ್ ಮತ್ತು ಆ ವಿಮಾನದ ಇಂಜಿನಿಯರ್ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ದಿ ತ್ರೀ-ಮೆಂಬರ್ ಕಾಕ್ಪಿಟ್ ಕ್ರೂ, pilot, co-pilot, and flight engineer were able to flee from the aircraft. ನೀರ್ಜಾ ಬೀಯಿಂಗ್ ದಿ ಮೋಸ್ಟ್ ಸೀನಿಯರ್, ಇವಾಗ ಅವ್ರನ್ನ ಬಿಟ್ಟರೆ ನೀರ್ಜಾನೇ ಮೋಸ್ಟ್ ಸೀನಿಯರ್ ಕ್ರೂ ಮೆಂಬರ್ ಆಗಿದ್ರು. ಆನ್ ಬೋರ್ಡ್ ಅಂದರೆ ವಿಮಾನದಲ್ಲಿರುವ. ಟುಕ್ ಚಾರ್ಜ್ ಅಂದರೆ ಜವಾಬ್ದಾರಿ ತೆಗೆದುಕೊಳ್ತಾರೆ. ಆನ್ ಬೋರ್ಡ್ ಅಂದರೆ ವಿಮಾನದಲ್ಲಿರುವ. ಟುಕ್ ಚಾರ್ಜ್ ಅಂದರೆ ಜವಾಬ್ದಾರಿ ತೆಗೆದುಕೊಂಡರು. ಜವಾಬ್ದಾರಿ ತೆಗೆದುಕೊಂಡ್ರು. ಕೆಳಗೆ ಒಂದಿಷ್ಟು ಶಬ್ದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀವು ಓದಿ. ಪರ್ಸರ್ ಅಂದರೆ ಆ್ಯನ್ ಆಫೀಸರ್ ಆನ್ ಅ ಪ್ಲೇನ್ ಹೂ ಟೇಕ್ಸ್ ಕೇರ್ ಆಫ್ ಪ್ಯಾಸೆಂಜರ್. ಎನ್ ರೂಟೆ ಅಂದರೆ ಆನ್ ದ ವೇ. ಕಾಕ್ಪಿಟ್ ಅಂದರೆ ಕಂಪಾರ್ಟ್ಮೆಂಟ್ ಫಾರ್ ದಿ ಪೈಲಟ್. ಕ್ರೂ ಅಂದರೆ ಟೀಮ್, ಆಲ್ ದ ಪೀಪಲ್ ವರ್ಕಿಂಗ್ ಆನ್ ದಿ ಪ್ಲೇನ್. ಟಾರ್ಮ್ಯಾಕ್ ಅಂದರೆ ರನ್ವೇ, ವಿಮಾನಗಳು ಹಾದು ಹೋಗುವಂಥ ಒಂದು ಟಾರ್ ರೋಡು. ಫ್ಲೀ ಅಂದರೆ ಓಡಿ ಹೋಗು. ಟೇಕ್ ಚಾರ್ಜ್ ಅಂದರೆ ಅಸ್ಯೂಮ್ ಕಂಟ್ರೋಲ್, ಜವಾಬ್ದಾರಿ ತೆಗೆದುಕೋ. ಬ್ಯಾಕ್ ಅಂದರೆ ಸಪೋರ್ಟ್. ದಿ ಹೈಜಾಕರ್ಸ್ ಇಮಿಡಿಯೇಟ್ಲಿ ಶಾಟ್ ಡೆಡ್ ಅ ಪ್ಯಾಸೆಂಜರ್ ಹೂ ಐಡೆಂಟಿಫೈಡ್ ಹಿಮ್ಸೆಲ್ಫ್ ಟು ದಿ ಟೆರರಿಸ್ಟ್ ಆಸ್ ಅನ್ ಅಮೇರಿಕನ್. ಸೊ ಒಬ್ಬ ಪ್ಯಾಸೆಂಜರ್ ಏನು ಮಾಡ್ತಾನೆ, ನಾನು ಅಮೇರಿಕನ್ ಅಂತ ಈ ಭಯೋತ್ಪಾದಕರಿಗೆ ಹೇಳ್ತಾರೆ. ಅವಾಗ ಆ ಭಯೋತ್ಪಾದಕರು ಅವರನ್ನ ಗುಂಡು ಹೊಡೆದು ಕೊಂದು ಬಿಡ್ತಾರೆ. ಶಾರ್ಟ್ ಡೆಡ್ ಅಂದರೆ ಗುಂಡು ಹಾರಿಸಿ ಕೊಲ್ಲು. ಶಾರ್ಟ್ ಡೆಡ್ ಅಂದರೆ ಗುಂಡು ಹಾರಿಸಿ ಕೊಲ್ಲು ಅಂತ ಅರ್ಥ. ಶಾರ್ಟ್ ಡೆಡ್. ಅ ಪ್ಯಾಸೆಂಜರ್ ಅಂದರೆ ಪ್ರಯಾಣಿಕ. ಹೂ ಐಡೆಂಟಿಫೈಡ್ ಗುರುತಿಸು. ಐಡೆಂಟಿಫೈಡ್ ಅಂದರೆ ಗುರುತಿಸು. ಐಡೆಂಟಿಫೈ ಅನ್ನೋ ಶಬ್ದ ಕೇಳಿದ್ದೀರಾ ಮುಂಚೆ? ಮತ್ತೆ ಹೇಳ್ತಾ ಇದ್ದೀನಿ. ಐಡೆಂಟಿಫೈ ಅಂದರೆ ಗುರುತಿಸು ಅಂತ ಅರ್ಥ. ಹಿಮ್ಸೆಲ್ಫ್ ಟು ದಿ ಟೆರರಿಸ್ಟ್ ಆಸ್ ಅನ್ ಅಮೇರಿಕನ್. ದಿ ಟೆರರಿಸ್ಟ್ಸ್ ವಾಂಟೆಡ್ ಟು ಐಡೆಂಟಿಫೈ ದಿ ಅಮೇರಿಕನ್ಸ್. ಅವರು ಎಲ್ಲ ಅಮೇರಿಕನ್ ಪ್ಯಾಸೆಂಜರ್ಗಳನ್ನು ಗುರುತು ಹಿಡಿಬೇಕಾಗಿತ್ತು. ಯಾರು? ಟೆರರಿಸ್ಟ್ಗಳು. ಸೊ ದೇ ಇನ್ಸ್ಟ್ರಕ್ಟೆಡ್ ನೀರ್ಜಾ ಟು ಕಲೆಕ್ಟ್ ದಿ ಪಾಸ್ಪೋರ್ಟ್ಸ್ ಆಫ್ ಆಲ್ ದಿ ಪ್ಯಾಸೆಂಜರ್. ಅವರು ನೀರ್ಜಾಗೆ ಎಲ್ಲ ಪ್ರಯಾಣಿಕರ ಪಾಸ್ಪೋರ್ಟ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಹೇಳಿದರು, ಸಂಗ್ರಹ ಮಾಡೋದಕ್ಕೆ ಹೇಳಿದರು. ಪಾಸ್ಪೋರ್ಟ್ ಅಂದರೆ ಒಂದು ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟ್ ಸಿಗುವ ಒಂದು ಐಡೆಂಟಿಟಿ. ಪಾಸ್ಪೋರ್ಟ್, ನೀವು ದೇಶ ಬಿಟ್ಟು ವಿದೇಶಕ್ಕೆ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಕಂಪಲ್ಸರಿ ಇರಲೇಬೇಕು. ಪಾಸ್ಪೋರ್ಟ್ ಇಲ್ಲದೆ ಬೇರೆ ದೇಶಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಎಲ್ಲ ದೇಶದ ಗೌರ್ಮೆಂಟ್ಗಳು ಅವರ ಪ್ರಜೆಗಳಿಗೆ ಕೊಡ್ತಾರೆ. ನೀವು ಪಾಸ್ಪೋರ್ಟ್ ಪಡಿಬೇಕಂದ್ರೆ ಅದಕ್ಕೊಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸರಿನಾ? ನೀರ್ಜಾ ಆ್ಯಂಡ್ ದಿ ಅದರ್ ಅಟೆಂಡೆಂಟ್ಸ್ ಅಂಡರ್ ದಿ ಚಾರ್ಜ್ hid the passports of 40 Americans
ಆನ್ ಬೋರ್ಡ್. ಇವಾಗ ನೀರ್ಜಾ ಮತ್ತು ಅವರ ಸಹೋದ್ಯೋಗಿಗಳು ಏನ್ ಮಾಡ್ತಾರೆ ಅಂದ್ರೆ ಅಮೆರಿಕನ್ ಪ್ಯಾಸೆಂಜರ್ಗಳ ಪಾಸ್ಪೋರ್ಟ್ಗಳನ್ನ ಬಚ್ಚಿಟ್ಕೋತಾರೆ. ಆಫ್ಟರ್ 17 ಅವರ್ಸ್ 17 ಗಂಟೆಗಳ ಈ ಡ್ರಾಮಾ ನಾಟಕದ ನಂತರ ಹೈಜಾಕರ್ಸ್ ಓಪನ್ ಫೈರ್ ಅಂದ್ರೆ ಸಿಕ್ಕಲ್ಲಿ ಗುಂಡು ಹಾರಿಸು. ಓಪನ್ ಫೈರ್ ಅಂದ್ರೆ ಗುಂಡು ಹಾರಿಸು. ಎಲ್ಲಿ ಬೇಕಾದಲ್ಲಿ ಗುಂಡು ಹಾರಿಸು. ಅಂಡ್ ಸೆಟ್ ಆಫ್ ಎಕ್ಸ್ಪ್ಲೋಸಿವ್ ಅಂದ್ರೆ ಬಾಂಬ್ಗಳನ್ನ ಹಚ್ತಾರೆ. ನೀರ್ಜಾ ಓಪನ್ಡ್ ದಿ ಎಮರ್ಜೆನ್ಸಿ ಡೋರ್. ನೀರ್ಜಾ ಎಮರ್ಜೆನ್ಸಿ ಬಾಗಿಲನ್ನ ಓಪನ್ ಮಾಡ್ತಾರೆ. ಅಂಡ್ ಹೆಲ್ಪ್ ಅ ನಂಬರ್ ಆಫ್ ಪ್ಯಾಸೆಂಜರ್ಸ್ ಟು ಎಸ್ಕೇಪ್. ಅಲ್ಲಿರುವ ಎಷ್ಟೊಂದು ಪ್ರಯಾಣಿಕರು ತಪ್ಪಿಸಿಕೊಂಡು ಹೋಗಲು ಸಹಾಯ ಮಾಡ್ತಾರೆ. ಶಿ ಡಿಡ್ ನಾಟ್ ಹರ್ ಸೆಲ್ಫ್ ಎಸ್ಕೇಪ್. ಅವರು ಮೊದಲು ಜಂಪ್ ಮಾಡಿ ಹೋಗ್ಬೋದಿತ್ತು. ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿದ ತಕ್ಷಣನೇ ಫಸ್ಟಿಗೆ ಅವರೇ ಎಸ್ಕೇಪ್ ಆಗ್ಬೋದಿತ್ತು. ಆದರೆ ಅವ್ರು ಹಾಗೆ ಮಾಡಲ್ಲ. ನೀರ್ಜಾ ಅವರು ನಿಂತು ಬೇರೆ ಪ್ರಯಾಣಿಕರಿಗೆ ಎಸ್ಕೇಪ್ ಆಗಲು ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಶಿ ಡೈಡ್ ವೈಲ್ ಶೀಲ್ಡಿಂಗ್ 3 ಚಿಲ್ಡ್ರನ್ ಫ್ರಾಮ್ ಅ ಹೇಲ್ ಆಫ್ ಬುಲೆಟ್ಸ್. ಅವರು ಮಕ್ಕಳನ್ನ ಬದುಕಿಸೋಕೆ ಹೋಗ್ತಾರೆ. ಈ ಟೆರರಿಸ್ಟ್ಗಳು ಭಯೋತ್ಪಾದಕರು ಆ ವಿಮಾನದಲ್ಲಿ ಗುಂಡಾರಿಸೋಕೆ ಶುರು ಮಾಡಿದಾಗ ಅಲ್ಲಿದ್ದ ಮಕ್ಕಳನ್ನ ಬದುಕಿಸೋಕೆ ಹೋಗ್ತಾರೆ ಅನ್ನೋದು ಒಂದು ಕತೆ. ಆದರೆ ಇನ್ನೊಂದು ಕತೆ ಏನಂದ್ರೆ ಒಬ್ಬ ಟೆರರಿಸ್ಟ್ ಇವರ ತಲೆಯಲ್ಲಿ ಗುಂಡಾರಿಸ್ತಾನೆ. ಯಾಕಂದ್ರೆ ನೀರ್ಜಾ ಅವರು ಬೇರೆ ಪ್ರಯಾಣಿಕರನ್ನ ಬದುಕಿಸೋದಕ್ಕೆ ಪ್ರಯತ್ನ ಮಾಡೋದನ್ನ ಕಂಡುಹಿಡಿದ ಒಬ್ಬ ಟೆರರಿಸ್ಟ್ ಭಯೋತ್ಪಾದಕ ಬಂದು ಇವರ ಜಡೆಯನ್ನ ಹಿಡಿದೆಳೆದು ಅವರ ತಲೆಯಲ್ಲಿ ಹತ್ತಿರದಿಂದ ಗುಂಡಾರಿಸ್ತಾನೆ ಅನ್ನೋದು ಇನ್ನೊಂದು ಕತೆ. ನೀರ್ಜಾ ವಾಸ್ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲಿ. ಅಂತಾರಾಷ್ಟ್ರೀಯವಾಗಿ ಇವರನ್ನ ಗುರುತಿಸಲಾಯಿತು. ರೆಕಗ್ನೈಸ್ ಅಂದ್ರೆ ಗುರುತಿಸಲ್ಪಡು. ಆಸ್ ದಿ ಹೀರೋಯಿನ್ ಆಫ್ ದಿ ಹೈಜಾಕ್. ಈ ವಿಮಾನ ಅಪಹರಣದ ಕಥೆಯ ಹೀರೋಯಿನ್ ಇವರು ಅಂತ ಅವರನ್ನ ಗುರುತಿಸಲಾಯಿತು. ಶಿ ಈಸ್ ದಿ ಯಂಗೆಸ್ಟ್ ರಿಸಿಪಿಯಂಟ್ ಆಫ್ ಅಶೋಕ ಚಕ್ರ, ದಿ ಹೈಯೆಸ್ಟ್ ಸಿವಿಲಿಯನ್, ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಫಾರ್ ಬ್ರೇವರಿ. ಇವರು ಎಲ್ಲಕ್ಕಿಂತ ಕಿರಿಯ ವ್ಯಕ್ತಿ. ಅಶೋಕ ಚಕ್ರ ಪಡೆದ ಎಲ್ಲಕ್ಕಿಂತ ಕಿರಿಯ ವ್ಯಕ್ತಿ. ಅಶೋಕ ಚಕ್ರ ಅಂದ್ರೆ ಭಾರತದಲ್ಲಿ ಆರ್ಮ್ಡ್ ಫೋರ್ಸ್ ಸೇನಾಪಡೆಗಳಲ್ಲಿ ಇಲ್ಲದೇ ಇರುವ ಪ್ರಜೆಗಳಿಗೆ ಕೊಡುವ ಒಂದು ಅತ್ಯುನ್ನತ ಶೌರ್ಯ ಪ್ರಶಸ್ತಿ. ಸರಿನಾ? ಅಶೋಕ ಚಕ್ರ ಸಿಟೇಷನ್ ಅಂದ್ರೆ ಅಶೋಕ ಚಕ್ರ ಕೊಡಬೇಕಾದ್ರೆ ಏನಂತ ಹೇಳಿದ್ರು? ಹರ್ ಲಾಯಲ್ಟೀಸ್ ಟು ದಿ ಪ್ಯಾಸೆಂಜರ್ಸ್ ಆಫ್ ದಿ ಏರ್ಕ್ರಾಫ್ಟ್ ಇನ್ ಡಿಸ್ಟ್ರೆಸ್ ವಿಲ್ ಫಾರೆವರ್ ಬಿ ಲಾಸ್ಟಿಂಗ್ ಟ್ರಿಬ್ಯೂಟ್ ಟು ದಿ ಫೈನೆಸ್ಟ್ ಕ್ವಾಲಿಟೀಸ್ ಆಫ್ ದಿ ಹ್ಯೂಮನ್ ಸ್ಪಿರಿಟ್ ಅಂತ ಹೇಳ್ತಾರೆ. ಅಶೋಕ ಚಕ್ರದ ಮೇಲೆ ಇದನ್ನ ಬರೆದಿರ್ತಾರೆ. ಹರ್ ಲಾಯಲಿಟಿ, ಅವಳ ನಿಷ್ಠಾವಂತಿಕೆ, ಟು ದಿ ಪ್ಯಾಸೆಂಜರ್ಸ್, ಅಲ್ಲಿರುವ ಪ್ರಯಾಣಿಕರ, ಅವಳ ಈ PA-73 ಅನ್ನೋ ಒಂದು ವಿಮಾನದ ಪ್ರಯಾಣಿಕರಿಗೆ ಆಗಿ ಇರುವ ನಿಷ್ಠಾವಂತಿಕೆ ಮಾನವ ಇತಿಹಾಸದಲ್ಲಿ ಒಂದು ಅದ್ಭುತವಾದ ಉದಾಹರಣೆ. ಯಾವಾಗ ಡಿಸ್ಟ್ರೆಸ್, ಕೆಟ್ಟ ಗಳಿಗೆಯಲ್ಲಿ ಹೇಗೆ ಇವರು ವರ್ತನೆ ಮಾಡಿದರು ಅನ್ನೋದರ ಬಗ್ಗೆ ಒಂದು ಅದ್ಭುತ ಉದಾಹರಣೆ. ಲಾಸ್ಟಿಂಗ್ ಟ್ರಿಬ್ಯೂಟ್ ಅಂದ್ರೆ ಮರೆಯಲಾಗದ ಒಂದು ಟ್ರಿಬ್ಯೂಟ್. ಟ್ರಿಬ್ಯೂಟ್ ಶಬ್ದದ ಅರ್ಥ ನಿಮಗೆ ಗೊತ್ತಾ? ಟ್ರಿಬ್ಯೂಟ್ ಅಂದ್ರೆ ಏನ್ ಹೇಳಿ ನೋಡೋಣ? ಗೌರವ. ಇದೊಂದು ಮರೆಯಲಾಗದಂತ ಗೌರವ ಅಂತ ಹೇಳ್ತಾರೆ. ಮುಂದೆ ಒಂದಿಷ್ಟು ಶಬ್ದಗಳಿದಾವೆ. ಆ ಶಬ್ದಗಳಾದ್ಮೇಲೆ ಪ್ರಶ್ನೋತ್ತರಗಳನ್ನ ನೋಡೋಣ. ಸೆಟ್ ಆಫ್ ಅಂದ್ರೆ ಮೂವ್ ಟು ಆಕ್ಟ್, ಪುಟ್ ಇನ್ ಮೋಷನ್, ಶುರು ಮಾಡುವಂತ ಅರ್ಥ. ಎಕ್ಸ್ಪ್ಲೋಸಿವ್ ಅಂದ್ರೆ ಆ ಸಬ್ಸ್ಟೆನ್ಸ್ ಯೂಸ್ಡ್ ಇನ್ ಬಾಂಬ್. ಶೀಲ್ಡ್ ಅಂದ್ರೆ ಬದುಕಿಸು, ಕವಚವಾಗು. ಶೀಲ್ಡ್ ಅಂದ್ರೆ ಕವಚವಾಗಿ ನಿಂತಳು. ನೀರ್ಜಾ ಆ 3 ಮಕ್ಕಳಿಗೆ ಗುಂಡು ತಾಗದಂತೆ
ಕವಚವಾಗಿ ನಿಂತ್ಕೊಂಡ್ರು. ಹೇಲ್ ಆಫ್ ಬುಲೆಟ್ಸ್ ಅಂದರೆ ಸುರಿಮಳೆ, ಗುಂಡಿನ ಸುರಿಮಳೆ, ಕಲೆಕ್ಷನ್ ಆಫ್ ಬುಲೆಟ್ಸ್. ಡಿಸ್ಟ್ರೆಸ್ ಅಂದರೆ ಕೆಟ್ಟಗಳಿಗೆ, ಸಾರೋ, ಪೇನ್, ಆಂಗ್ಸೈಟಿ ಅಂತ ಹೇಳ್ತಾರೆ. ಲಾಸ್ಟಿಂಗ್ ಅಂದರೆ ಪರ್ಮನೆಂಟ್. ಟ್ರಿಬ್ಯೂಟ್ ಅಂದರೆ ಗೌರವ. ಸೈಟೇಷನ್ ಅಂದರೆ ಆಫಿಷಿಯಲ್ ಡಾಕ್ಯುಮೆಂಟ್. ಅಶೋಕ ಚಕ್ರ ಪ್ರಶಸ್ತಿ ಪತ್ರದಲ್ಲಿ ಬರೆದ ಶಬ್ದಗಳು. ಮುಂದೆ ನಾವು ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಈ ಸೆಕ್ಷನ್ನಲ್ಲಿ ಡಿಸ್ಕಸ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಸ್ಮಾಲ್ ಗ್ರೂಪ್ಸ್. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಒಂದು ಸಣ್ಣ ಗುಂಪಿನಲ್ಲಿ ಚರ್ಚೆ ಮಾಡಿರಿ. ಆ್ಯಂಡ್ ಆನ್ಸರ್ ದೆಮ್ ಇನ್ ಅ ಸೆಂಟೆನ್ಸ್. ಕೆಳಗಿನ ಪ್ರಶ್ನೆಗಳನ್ನು ಚರ್ಚೆ ಮಾಡಿ ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಹೇಳ್ತಾ ಇದ್ದಾರೆ. ವೇರ್ ಡಿಡ್ ನೀರ್ಜಾ ಸ್ಟಡಿ? ವೇರ್ ಡಿಡ್ ನೀರ್ಜಾ ಸ್ಟಡಿ? ನೀರ್ಜಾ ಎಲ್ಲಿ ಓದಿದ್ದು? ಸೆಕ್ರೆಡ್ ಹಾರ್ಟ್ ಸ್ಕೂಲ್, ಚಂಡೀಗಢ್ನಲ್ಲಿ. ಅದಾದಮೇಲೆ ಬಾಂಬೆ ಸ್ಕಾಟಿಷ್ ಸ್ಕೂಲ್, ಮುಂಬೈಯಲ್ಲಿ. ಅದಾದಮೇಲೆ ಸೇಂಟ್ ಜೇವಿಯರ್ಸ್ ಕಾಲೇಜ್. ಈ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ನೀರ್ಜಾ ಅವರು ಅಭ್ಯಾಸ ಮಾಡಿದ್ದು. ವೈ ವಾಸ್ ದಿ ಫ್ಲೈಟ್ ಡಿಸ್ಕ್ರೈಬ್ಡ್ ಆಸ್ ಇಲ್ ಫೇಟೆಡ್? ನೀರ್ಜಾ ಇದ್ದಿದ್ದ ಈ ವಿಮಾನವನ್ನ ಕೆಟ್ಟ ಭವಿಷ್ಯದ ವಿಮಾನ ಅಂತ ಯಾಕೆ ವರ್ಣಿಸಿದ್ದು? ಬಿಕಾಸ್ ದ ಫ್ಲೈಟ್ ವಾಸ್ ಲೇಟರ್ ಆನ್ hijacked by the terrorists in Karachi airport, Pakistan. ಮೂರನೇ ಪ್ರಶ್ನೆ. ನೇಮ್ ದಿ highest civilian award for bravery given by the Indian government. The highest civilian award for bravery given by the Indian government is Ashoka Chakra. ನಾಲ್ಕನೇ ಪ್ರಶ್ನೆ. ನೇಮ್ ದಿ ಫ್ಲೈಟ್ ದಟ್ ವಾಸ್ hijacked. When and where did this happen? The flight that was hijacked was Pan Am 73. The flight was hijacked at Karachi Airport, Pakistan in the early morning. ಐದನೇ ಪ್ರಶ್ನೆ. Who did terrorist shoot first? ಟೆರರಿಸ್ಟ್ ಭಯೋತ್ಪಾದಕರು ಯಾರನ್ನ ಮೊದಲು ಶೂಟ್ ಮಾಡಿದ್ದು? The terrorist shot dead an American citizen who identified himself as American. ಆರನೇ ಪ್ರಶ್ನೆ. What did the pilot, co-pilot and flight engineer do when they heard about the hijack? Do you think they were right in doing so? What did the pilot, ಆ ವಿಮಾನದ ಪೈಲಟ್, ಕೋ-ಪೈಲಟ್ ಮತ್ತು ಇಂಜಿನಿಯರ್ ಮಾಡಿದ್ದು? ಏನ್ ಮಾಡಿದ್ರು ಹೈಜಾಕ್ ಬಗ್ಗೆ ತಿಳಿದ ತಕ್ಷಣ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಹೋದ್ರು. ತಪ್ಪಿಸಿಕೊಂಡು ಹೋಗಿದ್ದು ಸರಿನಾ ತಪ್ಪ? ತಪ್ಪಿಸಿಕೊಂಡು ಹೋಗಿದ್ದು ಸರಿ ಮತ್ತು ತಪ್ಪು ಎರಡು. ಸರಿ, ಏಕಂದ್ರೆ ಅಕಸ್ಮಾತ್ ಅವ್ರೇನ ಅಲ್ಲೇ ವಿಮಾನದಲ್ಲೇ ಕುಳಿತುಕೊಂಡಿದ್ರೆ ಭಯೋತ್ಪಾದಕರು ಆ ವಿಮಾನವನ್ನ ತೆಗೆದುಕೊಂಡು ಬೇರೆ ಕಡೆಗೆ ಏರ್ಪೋರ್ಟ್ ಬಿಟ್ಟು ಹೋಗೋ ಚಾನ್ಸಸ್ ತುಂಬಾನೇ ಇತ್ತು, ಜಾಸ್ತಿ ಇತ್ತು. ಅಕಸ್ಮಾತ್ ಹೋಗಿದ್ದಿಲ್ಲ ಅಂದ್ರೆ ಈ ಪೈಲಟ್ಗಳನ್ನ ಅವರು ಕೊಂದು ಬಿಡ್ತಿದ್ರು. ಇಲ್ಲಿ ಅವರು ಪ್ರಾಣ ಭಯಕ್ಕೆ ತಪ್ಪಿಸಿಕೊಂಡು ಹೋದ್ರು. ಅದಕ್ಕೆ ತಪ್ಪಿಸಿಕೊಂಡು ಹೋಗಿದ್ದು ತಪ್ಪು ಅನ್ನೋ ಒಂದಾದ್ರೆ, ತಪ್ಪಿಸಿಕೊಂಡು ಹೋಗಿದ್ದು ತುಂಬಾ ಒಳ್ಳೆಯ ಕೆಲಸ. ಯಾಕಂದ್ರೆ ಒಂದ್ಸಾರ್ತಿ ವಿಮಾನ ಭೂಮಿಯನ್ನ ಬಿಟ್ಟು ಮೇಲೇರಿದ್ರೆ ಅಲ್ಲಿಂದ ವಿಮಾನದ ಒಳಗಿದ್ದವ್ರನ್ನ ಬದುಕಿಸೋದು ತುಂಬಾನೇ ಕಷ್ಟ, ಅಸಾಧ್ಯವಾದ ಕೆಲಸ. ಇವಾಗ ಸ್ವಲ್ಪ ಜನ ಪ್ರಯಾಣಿಕರು ಉಳ್ಕೊಂಡ್ರು, ಸ್ವಲ್ಪ ಜನ ಸಾವನ್ನಪ್ಪಿದ್ರು. ಅಕಸ್ಮಾತ್ ಈ ವಿಮಾನ ಪೈಲಟ್ಗಳು ಏನಾದರೂ ಟೆರರಿಸ್ಟ್ಗೆ ಹೇಳ್ದಂಗೆ ಮೇಲೆ ಆಕಾಶದಲ್ಲಿ ತಗೊಂಡೋಗಿದ್ರೆ ಎಲ್ಲ ಪ್ರಯಾಣಿಕರು ಸತ್ತೋಗ್ತಿದ್ರು. ಸರಿನಾ? ಹೀಗೆ ನೀವು ಹೇಳ್ಬೋದು. ಇದನ್ನ ನೀವು ಇಂಗ್ಲಿಷಲ್ಲಿ ಬರೀರಿ. ಏಳನೇ ಪ್ರಶ್ನೆ. ಡಿಡ್ ನೀರ್ಜಾ ಹೈಡ್ ದಿ ಪ್ಯಾಸೆಂಜರ್ಸ್ passports of Americans? Why and why not? Yes, Neerja and her colleagues hid the passports of American citizens because
ದಿ ಟೆರರಿಸ್ಟ್ಸ್ ವಾಂಟೆಡ್ ಟು ಕಿಲ್ ಅಮೆರಿಕನ್ಸ್ ಫಸ್ಟ್. ಎಂಟನೇ ಪ್ರಶ್ನೆ, ವೈ ಈಸ್ ದಿ ನೀರ್ಜಾ ಕಾಲ್ಡ್ ದಿ ಹೀರೋಯಿನ್ ಆಫ್ ಹೈಜಾಕ್? ಇವರು ಈ ಹೈಜಾಕ್ ಅಪಹರಣದ ನಾಯಕಿ ಅಂತ ನೀರ್ಜಾನನ್ನ ಯಾಕೆ ಕರೆದ್ರು? ಅದನ್ನ ನೀವು ಇಂಗ್ಲಿಷ್ನಲ್ಲಿ ಉತ್ತರ ಬರಿಬೇಕು. ಯಾವಾಗಲೂ ಮಾಡೋ ಥರ ಕೊನೆಯ ಪ್ರಶ್ನೆ ನಾನು ಓದೋದು ಇಲ್ಲ, ಅದರ ಅರ್ಥನೂ ಹೇಳಲ್ಲ. ಇದು ನಿಮಗೆ ಹೋಮ್ ವರ್ಕ್ ಆಗಿದೆ. ಮುಂದಿನ ಪ್ರಶ್ನೆ, ಅರೇಂಜ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಇನ್ ಆರ್ಡರ್ ಟು ಮೇಕ್ ಅ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್. ಕೆಳಗೆ ಒಂದಿಷ್ಟು ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಇವುಗಳನ್ನ ನೀವು 1, 2, 3, 4 ಅಂತ ಸರಿಯಾದ ಕ್ರಮದಲ್ಲಿ ಬರೀಬೇಕು. ನೀರ್ಜಾ ಅವರ ಜೀವನ ಕಥೆ ಮತ್ತು ಅವತ್ತು ಹೈಜಾಕ್ ಆದ ವಿಮಾನದಲ್ಲಿ ನಡೆದ ಘಟನೆಗಳು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಇವುಗಳನ್ನ ನೀವು ಪ್ಯಾರಾಗ್ರಾಫ್ ಆಗಿ ಮಾಡೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವು ಬೇಕಂದ್ರೆ ವಿಡಿಯೋನ ರಿವೈಂಡ್ ಮಾಡಿ ಪಾಠನ ಇನ್ನೊಂದು ಸರ್ತಿ ಕೇಳಿ, ಆಮೇಲೆ ಪ್ರಯತ್ನ ಮಾಡಿ. 6 ವಾಕ್ಯಗಳಿದ್ದಾವೆ. 6 ವಾಕ್ಯಗಳನ್ನ ಅವುಗಳ ಸನ್ನಿವೇಶಕ್ಕೆ ಅನುಗುಣವಾಗಿ ಕ್ರಮವಾಗಿ ಉತ್ತರ ಬರೀರಿ. ಅರೇಂಜ್ ದಿ ಫಾಲೋಯಿಂಗ್ ಇನ್ ದಿ ಪ್ರಾಪರ್ ಆರ್ಡರ್. ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ ನೀರ್ಜಾ? ಕೆಳಗೆ ಕೊಟ್ಟಿರುವ ಈ ವಾಕ್ಯಗಳಲ್ಲಿ ನೀರ್ಜಾ ಅವರನ್ನ ಹೋಲುವ ಸರಿಯಾದ ವಾಕ್ಯಗಳು ಯಾವುವು? ಅವುಗಳನ್ನ ಟಿಕ್ ಮಾರ್ಕ್ ಮಾಡಿ. ನೀರ್ಜಾ ವಾಸ್ ದಿ ಸೀನಿಯರ್ ಮೋಸ್ಟ್ ಕ್ಯಾಬಿನ್ ಕ್ರೂ ಆನ್ ದಿ ಏರ್ಕ್ರಾಫ್ಟ್. ಕರೆಕ್ಟ್. ನೀರ್ಜಾ escaped from the flight when the terrorists opened fire. Wrong. She showed the passports of all the passengers to the hijackers. No. She hid the American passports. She received Ashoka Chakra Award for her act of bravery from the Civil Aviation Ministry. ಅಶೋಕ ಚಕ್ರವನ್ನ ಯಾರು ಕೊಡ್ತಾರೆ? ಏವಿಯೇಷನ್ ಮಿನಿಸ್ಟ್ರಿ ಕೊಡ್ತಾರ ಅಥವಾ ಭಾರತ ಸರ್ಕಾರ ಕೊಡುತ್ತಾ? ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಲ್ಲಿ ರೈಟ್ ಆರ್ ರಾಂಗ್ ಮಾರ್ಕನ್ನ ಹಾಕಬೇಕು. ರೈಟ್ ಅ ಪ್ಯಾರಾಗ್ರಾಫ್ ಇನ್ ಯುವರ್ ಓನ್ ವರ್ಡ್ಸ್ ಅಬೌಟ್ ನೀರ್ಜಾ. ನೀರ್ಜಾ ಅವರ ಬಗ್ಗೆ ಒಂದು ಎಸ್ಸೆ ಬರೀರಿ, ಒಂದು ಸಣ್ಣ ಪ್ಯಾರಾಗ್ರಾಫ್ನ ಬರೀರಿ. ಇದು ಪ್ರಶ್ನೆ. ಅದನ್ನ ನೀವು ಮಾಡಬೇಕು, ನಾನು ಮಾಡಲ್ಲ. C4 ನಿಮಗೆ ಹೋಮ್ವರ್ಕ್. ನೀರ್ಜಾ ಅವರ ಬಗ್ಗೆ ಒಂದಿಷ್ಟು ಶಬ್ದಗಳನ್ನ ವಾಕ್ಯಗಳನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಉತ್ತರ ಬೇಕಂದ್ರೆ ಈ ವಿಡಿಯೋದ ಸ್ಟಾರ್ಟಿಂಗ್ ಹೋಗಿ ನಾನು ಒಂದು ನ್ಯೂಸ್ ರಿಪೋರ್ಟ್ ಓದಿದೆ. ಆ ನ್ಯೂಸ್ ರಿಪೋರ್ಟಲ್ಲಿ ನಮಗೆ ನೀರ್ಜಾ ಅವರ ಬಗ್ಗೆ ಸಾಕಷ್ಟು ವಿಷಯಗಳು ತಿಳಿಯುತ್ತೆ. ಅದೇ ಥರ ಈ ಪಾಠದಲ್ಲೂ ಸಾಕಷ್ಟು ವಿಷಯಗಳಿದ್ದಾವೆ. ಅವುಗಳನ್ನು ಓದಿ ನಿಮ್ಮದೇ ಆದ ಸ್ವಂತ ಶಬ್ದಗಳಲ್ಲಿ ಒಂದು ಪ್ಯಾರಾಗ್ರಾಫ್ನ ಬರೆಯಿರಿ. 5ನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಆರ್ ರಿಲೇಟೆಡ್ ಟು ಏರ್ಪೋರ್ಟ್ ಆರ್ ಫ್ಲೈಟ್? ಕೆಳಗೆ ಕೊಟ್ಟಿರುವ ಶಬ್ದಗಳಲ್ಲಿ ಯಾವ ಶಬ್ದಗಳು ಏರ್ಪೋರ್ಟ್ ಮತ್ತು ವಿಮಾನಕ್ಕೆ, ವಿಮಾನ ನಿಲ್ದಾಣ ಮತ್ತು ವಿಮಾನಕ್ಕೆ ಸಂಬಂಧಪಟ್ಟಿದ್ದಾಗಿದೆ? ಕ್ರೂ, ಎಸ್. ರನ್ವೇ, ಎಸ್. ಚೆಕ್ ಇನ್, ಎಸ್. ಚೆಕ್ ಇನ್ ಅಂದರೆ ನೀವು ಹೇಗೆ ಬಸ್ಸಲ್ಲಿ ಹತ್ತಿರೋ ಹಾಗೆ ವಿಮಾನದಲ್ಲಿ ಹತ್ತೋದನ್ನ ಚೆಕ್ ಇನ್ ಅಂತ ಹೇಳ್ತಾರೆ. ಚೆಕ್ ಇನ್ ಅಂದರೆ ಏರ್ಪೋರ್ಟ್ ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ಒಂದು ಗೇಟ್ ಇರುತ್ತೆ. ಆ ಗೇಟ್ನಲ್ಲಿ ನಿಮ್ಮ ಟಿಕೆಟನ್ನು ತೋರಿಸಿ ಒಳಗಡೆ ಹೋಗೋದನ್ನ ಚೆಕ್ ಇನ್ ಅಂತಾರೆ. ಫ್ಲೈಟ್ ಹತ್ತೋದನ್ನ ಆನ್ ಬೋರ್ಡಿಂಗ್ ಅಂತಾರೆ. ಪೈಲಟ್, ಎಸ್. ಇದೇ ಥರ ನೀವು ಮುಂದೆ ಇರುವ ಒಂದಿಷ್ಟು ಶಬ್ದಗಳು ವಿಮಾನಕ್ಕೆ ಸಂಬಂಧಪಟ್ಟಿದ್ದು ಹೌದು ಅಲ್ವೋ ಅಂತ ಕಂಡುಹಿಡಿಯಿರಿ. ಏರ್ ಹೋಸ್ಟೆಸ್, ಕ್ಯಾಬಿನ್, ಕಾಕ್ಪಿಟ್, ಎಮರ್ಜೆನ್ಸಿ ಡೋರ್, ಈ ಥರ ಇನ್ನ ಒಂದೆರಡು ಶಬ್ದಗಳು ಸಿಗ್ಬೋದು. ನೋಡಿ, ಹುಡುಕಿ ಉತ್ತರಗಳನ್ನ ಬರೀರಿ. ಮುಂದಿನ ಪ್ರಶ್ನೆ, ಫೈಂಡ್ ದಿ ಅದರ್ ಫಾರ್ಮ್ಸ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಫ್ರಾಮ್ ದಿ ಲೆಸನ್ ಆ್ಯಂಡ್ ರೈಟ್ ದೆಮ್. ಕೆಳಗೆ ಕೊಟ್ಟಿರೋ ಶಬ್ದಗಳನ್ನು ನೀವು ಈ ಪಾಠದಲ್ಲಿ ಹೇಗೆ ಉಪಯೋಗ ಮಾಡಿದ್ದಾರೆ ಅಂತ ಅಂದರೆ ಬೇರೆ ರೂಪದಲ್ಲಿ ಬರೆಯಿರಿ. ಉದಾಹರಣೆಗೆ ಡೈ ಅಂದರೆ ಸಾವನ್ನಪ್ಪು, ಇದನ್ನು ಪಾಸ್ಟ್ ಟೆನ್ಸಲ್ಲಿ DIED ಡೈಡ್ ಅಂತ ಬರೀತಾರೆ.
ಹಾಗೆ ಹೈಜಾಕ್ ಅನ್ನ ಹೈಜಾಕ್ JACKED ಇದೆ ಜಾಯಿಂಟ್ ಆಗುತ್ತೆ. JOINED ಜಾಯಿಂಟ್. ಲ್ಯಾಂಡ್ ಅಂದರೆ ಲ್ಯಾಂಡೆಡ್ LANDED. ಇದು ರೆಗ್ಯುಲರ್ ವರ್ಬ್ಸ್ಗಳ ಪಾಸ್ಟ್ ಟೆನ್ಸ್ ಆಗಿತ್ತು. ಇವಾಗ ಇರ್ರೆಗ್ಯುಲರ್ ವರ್ಬ್ಸ್ ಗೋ, ಗಾನ್, ಟೇಕ್, ಟುಕ್, ಶೂಟ್, ಶಾಟ್, ಈಸ್ ಇದರ ಪಾಸ್ಟ್ ಟೆನ್ಸ್ ವಾಸ್ ಆಗುತ್ತೆ. ಸರಿನಾ? ಮುಂದಿನ ಪ್ರಶ್ನೆ, ಥಿಂಕ್ ಆಫ್ ದಿ ಫ್ಯೂ ಮೋರ್ ವರ್ಡ್ಸ್ ಆಸ್ ಅಬೋವ್ ಆ್ಯಂಡ್ ರೈಟ್ ದೇರ್ ಪಾಸ್ಟ್ ಟೆನ್ಸ್ ಫಾರ್ಮ್ಸ್. ನೀವು ಇದೇ ಥರ ಒಂದಿಷ್ಟು ಶಬ್ದಗಳನ್ನು ನೆನಪು ಮಾಡಿಕೊಂಡು ಅವುಗಳ ಪಾಸ್ಟ್ ಟೆನ್ಸ್ಗಳನ್ನು ಬರೀರಿ. ಅದು ನಿಮಗೆ ಹೋಮ್ವರ್ಕ್. ಮುಂದಿನ ಪ್ರಶ್ನೆ, ಸಮ್ ಆಫ್ ದಿ ವರ್ಡ್ಸ್ ಆರ್ ಮಿಸ್ಸಿಂಗ್ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್. ಆ್ಯಡ್ ದೋಸ್ ವರ್ಡ್ಸ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್. ಕೆಳಗೆ ಕೊಟ್ಟಿರುವ ಈ ವಾಕ್ಯಗಳಲ್ಲಿ ಒಂದಿಷ್ಟು ಶಬ್ದಗಳು ಮಿಸ್ಸಿಂಗ್ ತಪ್ಪಿಸಿಕೊಂಡಿದ್ದಾವೆ, ಕಳೆದು ಹೋಗಿದ್ದಾವೆ. ಅವುಗಳನ್ನು ಬರೆದು ಈ ವಾಕ್ಯವನ್ನ ಪೂರ್ಣ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆ ಕೊಟ್ಟಿದ್ದಾರೆ, ನೀಜಾ ಬಾನೋತ್ ಅ ಬ್ರೇವ್ ವುಮನ್ ಅಂತ ಕೊಟ್ಟಿರೋ ಈ ವಾಕ್ಯದಲ್ಲಿ ವಾಸ್ ಅನ್ನೋ ಶಬ್ದ ಇರಲಿಲ್ಲ. ಅದನ್ನ ನೀವು ಇವಾಗ ಬರೆದಿರಿ. ನೀರ್ಜಾ ಬಾನೋತ್ ವಾಸ್ ಅ ಬ್ರೇವ್ ವುಮನ್. ನೀರ್ಜಾ ಬಾನೋತ್ ಬಾರ್ನ್ ಇನ್ ಚಂಡೀಗಢ್ ಅಂತ ಇದೆ. ಇಲ್ಲೂ ಕೂಡ ವಾಸ್ ಬರುತ್ತೆ. ನೀರ್ಜಾ ಬಾನೋತ್ ವಾಸ್ ಬಾರ್ನ್ ಇನ್ ಚಂಡೀಗಢ್. ರಮಾ ಬಾನೋತ್ ಆ್ಯಂಡ್ ಹರೀಶ್ ಬಾನೋತ್ ವೇರ್ ಹರ್ ಪೇರೆಂಟ್ಸ್. ಶಿ ಈಸ್ ಬರುತ್ತೆ. ಶಿ ಆದ ತಕ್ಷಣ ಈಸ್ ಅಥವಾ ವಾಸ್ ಅಂತ ಬರುತ್ತೆ. ಶಿ ಈಸ್ ದಿ ಸೀನಿಯರ್ ಮೋಸ್ಟ್ ಕ್ಯಾಬಿನ್ ಕ್ರೂ ಮೆಂಬರ್. ನೀರ್ಜಾ ನಾಮಪದದ ನಂತರ ಈಸ್, ವಾಸ್, ಆರ್ ಅಂತ ಬರುತ್ತೆ. ನೀರ್ಜಾ ವಾಸ್ ಆಗಲ್ಲ ಇಲ್ಲಿ. ನೀರ್ಜಾ ವಾಸ್ ಕಲೆಕ್ಟಿಂಗ್ ಅನ್ನೋ ಶಬ್ದನೂ ಬರುತ್ತೆ ಜೊತೆಗೆ. ನೀರ್ಜಾ ವಾಸ್ ಕಲೆಕ್ಟಿಂಗ್ ದಿ ಪಾಸ್ಪೋರ್ಟ್ಸ್ ಆಫ್ ಅಮೇರಿಕನ್ ಪ್ಯಾಸೆಂಜರ್ಸ್ ಅಂತ ನೀವು ಹಿಂದೆ ನಡೆದ ಘಟನೆ ವರ್ಣನೆ ಮಾಡಬಹುದು. ಇಲ್ಲ ಅಂದ್ರೆ ನೀರ್ಜಾ ಕಲೆಕ್ಟೆಡ್ ಆ್ಯಂಡ್ ಹಿಡ್. ಅವರು ಕಲೆಕ್ಟ್ ಮಾಡಿ ಅವುಗಳನ್ನ ಮುಚ್ಚಿಟ್ರು. ನೀರ್ಜಾ ಅಮೇರಿಕನ್ ಪ್ಯಾಸೆಂಜರ್ಗಳ ಪಾಸ್ಪೋರ್ಟ್ಗಳನ್ನ ಸಂಗ್ರಹಿಸಿ ಮುಚ್ಚಿಟ್ಟರು, ಬಚ್ಚಿಟ್ರು, ಹಿಡ್ ಅಂತ ಆಗುತ್ತೆ. ಶಿ ಡಿಡ್ ನಾಟ್ ಎಸ್ಕೇಪ್. ಇಲ್ಲಿ ಡಿಡ್ ನಾಟ್ ಬರುತ್ತೆ. ಶಿ ಡಿಡ್ ನಾಟ್ ಎಸ್ಕೇಪ್. She was youngest recipient of the Ashoka Chakra. She was the ಬರುತ್ತೆ ಇಲ್ಲಿ. She was the youngest recipient of the Ashoka Chakra. Extended activity ನಲ್ಲಿ ಏನಿದೆ? Make sentences using the words from the box. ಇಲ್ಲಿ ಕೆಳಗಡೆ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಉಪಯೋಗಿಸಿ ನೀವು ಒಂದಿಷ್ಟು ಶಬ್ದಗಳನ್ನು ವಾಕ್ಯಗಳನ್ನ ಮಾಡಬೇಕು. ಐ ಹ್ಯಾವ್ ಎಲ್ಲಿದೆ? ಹ್ಯಾವ್ ಇದೆಯಾ ಇಲ್ಲಿ? ಐ ಹ್ಯಾವ್ ಅ ಬೈಸಿಕಲ್. ನನ್ನ ಹತ್ರ ಒಂದು ಸೈಕಲ್ ಇದೆ. ಈ ಥರ ಒಂದು ಶಬ್ದ ಮಾಡಬೇಕು. ಐ ಹ್ಯಾವ್ ವಿಸಿಟೆಡ್ ಹೈದರಾಬಾದ್ ಅಂತ ಒಂದು ಶಬ್ದನ ಮಾಡಿದ್ದಾರೆ. ಇದೇ ಥರ ನೀವು ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿ ಬೇರೆ ಬೇರೆ ವಾಕ್ಯಗಳನ್ನು ರಚನೆ ಮಾಡಿ. ಇಲ್ಲಿಗೆ ನಿಮ್ಮ ಅಧ್ಯಾಯ ಮುಗಿತು. ಮುಂದೆ ಒಂದು ಸುಂದರವಾದ ಪದ್ಯ ಇದೆ. ಮೈ ಪೀಪಲ್, ನನ್ನ ಜನರು ಅನ್ನೋ ಪದ್ಯ ಡಾಕ್ಟರ್ ಸಿದ್ದಯ್ಯ ಅವರು ಬರೆದಿರುವುದು. ಅದ್ಭುತವಾದ ಪದ್ಯ. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ಇದನ್ನು ನಾವು ಕಲಿಯೋಣ. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಪದ್ಯನ ಮುಂದಿನ ವಿಡಿಯೋದಲ್ಲಿ ಕಲಿಯೋಣ. ಅಲ್ಲಿವರೆಗೂ
ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.